ಹಲೋ ಹಲೋ, ಇದೇನ್ ಮನೆ ಅನ್ಕೊಂಡಿದ್ದೀರಾ ಇಲ್ಲ ಏನ್ ಅನ್ಕೊಂಡಿದ್ದೀರಾ? ಮನೆ ಅಂತಾನೆ ಅನ್ಕೊಂಡಿದ್ದೀವಿ. ಯಾಕೆ ಸರ್, ಏನಾಯ್ತು? ಯಾಕೆ ಏನು ಅಂತ ನನ್ನ ನೀನು ಕ್ವಶನ್ ಕೇಳ್ಬೇಡ. ಆವಾಗಿಂದ ದಬಾ 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 ಅಂತ ಶಬ್ದ ಬರ್ತಾ ಇದೆ, ಮನೆ ಬರೀ ಅಳ್ಳಾಡ್ತಾ ಇದೆ. ಇಮಿಡಿಯೇಟ್ ಆಗಿ ಇಲ್ಲಿ ಏನ್ ನಡೀತಾ ಇದೆ ನನ್ಗೆ ಗೊತ್ತಾಗಬೇಕು. ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ಪ್ರಾಕ್ಟೀಸ್? ಹಾ. ಏನ್ ಸರ್, ಇಷ್ಟು ದಿನದಿಂದ ನಾವು ಮಾಡ್ತಾ ಇದ್ದೀವಿ, ನೀವು ನೋಡ್ತಾ ಇದ್ದೀರಾ. ನಿಮಗ್ ಗೊತ್ತಿಲ್ಲದೆ ಇರೋಂಥದ್ದೇನಿದೆ? ಯಾವ್ದೋ ಹುಡುಗಿ ಬರ್ತಾ ಇತ್ತಲ್ಲ, ಅದರಿಂದ ನಂಬ್ಕೊಂಡ್ಬಿಟ್ರ. ಪ್ರಾಕ್ಟೀಸ್ ಮಾಡಿ ರಿಹರ್ಸ್ ಮಾಡಕ್ಕೆ ಅದೇನು ಸ್ಪೋರ್ಟ್ಸಾ? ಅದು ಒಂಥರ ಸ್ಪೋರ್ಟ್ಸ್ ಇದ್ದಂಗೆ ಸರ್. ನಾವ್ ಯಾವಾಗ್ಲೂ ಯಾವುದೇ ವಿಷಯಕ್ಕೆ ಪಕ್ಕ ರಿಹರ್ಸಲ್ಸ್, ನೀಟ್ ಪ್ರಾಕ್ಟೀಸ್ ಇಲ್ಲದೆ ಪ್ರಾಕ್ಟಿಕಲ್ ಆಗಿ ಹೋಗೋದೇ ಇಲ್ಲ. ಆಮೇಲೆ ಮುಂದೆ ನಮಗೆ ಕಷ್ಟ ಅಲ್ವಾ ಸರ್? ಆಹಾ, ಸರಿಯಾಗಿ ಪ್ರಾಕ್ಟೀಸ್ ಮಾಡ್ಲಿಲ್ಲ ಅಂದ್ರೆ ಬೇಗ ಔಟ್ ಆಗ್ಬಿಡ್ತೀನಿ ಅಂತ ಭಯನಾ? ಎಸ್ ಸರ್. ಅದಕ್ಕೆ ಚಾನ್ಸ್ ಸಿಕ್ಕಾಗೆಲ್ಲ ಟೈಮ್ ವೇಸ್ಟ್ ಮಾಡ್ಕೊಳ್ದೆ ಎಲ್ರು ಬೆವ್ರು ಕಿತ್ತು ಸುಸ್ತಾಗೋವರೆಗೂ ಪ್ರಾಕ್ಟೀಸ್ ಮಾಡ್ತೀವಿ ಸರ್. ಸರ್, ಪ್ರಾಕ್ಟೀಸ್ ಮಾಡಬೇಕು, ಲೇಟ್ ಆಗ್ತಾ ಇದೆ. ಬಾಯ್, ಬೇಜಾರು ಮಾಡ್ಕೋಬೇಡಿ. ಇಷ್ಟು ಓಪನ್ ಆಗಿ ಮಾನ ಮರ್ಯಾದೆ ಇಲ್ದೆ ಎಲ್ಲ ನನ್ನ ಹತ್ರ ಹೇಳ್ಕೊಂತಾವನೆ ಅಂದ್ರೆ ಇಲ್ಲಿ ಏನೋ ಕಾಸ ಮಾಸ ನಡೀತಾ ಇದೆ. ಹೆಂಗಾರು ಮಾಡಿ ಅಡ್ಕೈಸ್ಕೊಂಡು ಅಡ್ಡಿಂಗ್ ಡಂಗ್ ಮಾಡ್ಬಿಡ್ಬೇಕು. ಹಲೋ, ಏನ್ ಸರ್? ಎಕ್ಸ್ಕ್ಯೂಸ್ ಮೀ, ಇಫ್ ಯು ಡೋಂಟ್ ಮೈಂಡ್ ನನ್ನನ್ನು ನಿಮ್ಮ ಆಟಿಕೆ ಸೇರ್ಸ್ಕೊತೀರಾ? ಐ ಲೈಕ್ ಯು ಸ್ಪಿರಿಟ್, ಬಟ್ ಅದಕ್ಕೆ ಅಂತ ಒಂದು ಏಜ್ ಅಂತ ಇರುತ್ತೆ. ಅದಕ್ಕೆ ಸಿಕ್ಕಾಪಡೆ ಎನರ್ಜಿ ಬೇಕು. ಅದು ಈ ವಯಸ್ಸಲ್ಲಿ ನಿಮ್ ಕೈಯಲ್ಲಿ. ಹಲೋ, ಐ ಆಮ್ ಆಲ್ಸೋ ಎನರ್ಜೆಟಿಕಲ್ ಯಂಗ್ ಪರ್ಸನ್. ಇನ್ನು ಮದುವೆ ಆಗದೆ ಇರೋ ಬ್ಯಾಚುಲರ್. ಬೆಳಿಗ್ಗೆ ಸಾಯಂಕಾಲ ಯೋಗ ಮಾಡಿ ಮೈನ ಫಿಟ್ ಆಗಿ ಇಟ್ಕೊಂಡಿದ್ದೀನಿ. ಪ್ಲೀಸ್ ಪ್ಲೀಸ್ ಪ್ಲೀಸ್. ಸರ್, ಅದಕ್ಕೆಲ್ಲ ಜಿಮ್ ಯೋಗ ಮಾಡಿದ್ರೆ ಯೂಸ್ ಇಲ್ಲ ಸರ್. ಬೇಸಿಕ್ ಕಲಿಯಕ್ಕೆ ಸ್ಕೂಲಿಗೆ ಹೋಗ್ಬೇಕು. ಸ್ಕೂಲಾ? ಎಕ್ಸು ಭೋಗ ಮಾಡಕ್ಕೆ ಸ್ಕೂಲ್ಗೆ ಬೇರೆ ಹೋಗ್ಬೇಕು ಅಂತಾರಲ್ಲಪ್ಪ. ಹೆಂಗಾರ ಮಾಡಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಪ್ಲೀಸ್. ಅದು ಎಷ್ಟು ಖರ್ಚಾಗುತ್ತೋ ಪರವಾಗಿಲ್ಲ, ಅರ್ಧ ಭಾಗ ನಂದು 100 ರೂಪೀಸ್ ಟಿಪ್ಸ್ ಕೊಟ್ಬಿಡ್ತೀನಿ. ಏನಂತ ಅವನಿಗೆ ಅವಾಗ್ಲಿಂದ ತಲೆ ತಿಂತಾ ಇದ್ದಾನೆ. ಅದು ನಾನು ಬಂದು ನಿಮ್ ಗ್ಯಾಂಗಿಗೆ ಜಾಯ್ನ್ ಆಗ್ತೀನಿ ಅಂತವ್ರೆ. ಇಲ್ಲಿ ನಮ್ ಲೈಫ್ ಅಡ್ಜಸ್ಟ್ಮೆಂಟ್ ಅಲ್ಲಿ ನಡೀತಾ ಇದೆ. ಇನ್ನು ಅವ್ನು ಬಂದ್ರೆ ನಮ್ ತಲೆ ಮೇಲೆ ಕುತ್ಕೋಬೇಕಷ್ಟೇ. ಕಳ್ಸಿ ಆಚಾಗ್ಲೇ. ಹೆಂಗಾರ ಮಾಡಿ ಒಂಚೂರು ಅಡ್ಜಸ್ಟ್ ಮಾಡ್ಕೊಳ್ಳಿ ಪ್ಲೀಸ್. ಸರ್, ಆಗಲ್ಲ ಸರ್, ಆಗಲ್ಲ. ನಿಮ್ದು ಆದ್ಮೇಲೆ ಸರ್, ಇಲ್ಲ ಸರ್, ಆಗಲ್ಲ. ಅಯ್ಯೋ, ನನ್ನ ಮಕ್ಳು ಬಿಟ್ಕೊಡಲ್ಲ ಅಂತವ್ರಲ್ಲಪ್ಪ. ಹೆಂಗಾದ್ರೂ ಮಾಡಿ ಈ ಗ್ಯಾಂಗಿಗೆ ಜಾಯಿನ್ ಆಗ್ಲೇಬೇಕು. ಏಯ್, ಯಾರೋ ಅದು ಅಷ್ಟೊಂದು ತಲೆ ತಿಂತಾ ಇದಾರೆ? ಅವನ್ ಕಣೋ, ನಮ್ಮ ಅಪಾರ್ಟ್ಮೆಂಟ್ ಸೆಕ್ರೆಟರಿ. ಜಾಮೆಟ್ರಿ ಬಾಕ್ಸ್ ಇಟ್ಕೊಂಡು ಸ್ಕೂಲ್ಗೆ ಹೋಗಕ್ ಕೇಳಲ್ಲ ಅವ್ನ್ಗಳು. ಪ್ರಾಕ್ಟೀಸ್ ಮಾಡಕ್ ಬಿಡಲ್ವಾ? ಅಲ್ವಾ? ಸರಿ, ಯಾವ ಕಾರ್ಡ್ ಇದು? ಸ್ವಲ್ಪ ಓವರ್ ಆಯ್ತು ಕಣೋ ಇವಂದು. ನೀನಿರು, ಇವತ್ತು ಅವ್ನ ಗ್ರಹಚಾರ ನಾನ್ ಬಿಡಿಸ್ತೀನಿ. ಕೂಲ್ ಬೇರೆ ಬಿಡ್ಕೊಂಡು ಹೋಗ್ತಾವಳೆ. ದೆವ್ವಾಗಿವ ಅನ್ಕೊಂಡು ನೆಗದ್ ಬಿದ್ದೋಗ್ತಾನೋ. ಬಿಡ. ಯಾವತ್ತು ಇವಳ ನೋಡೇ ಇಲ್ವಲ್ಲ. ಯಾರು ನೀನ್? ಯಾರು? ನಾನ್ ಯಾರಾದ್ರೆ ನಿನಗೇನು? ನಿನಗೆ ಯಾರು ಬೇಕು ಅದನ್ ಮೊದ್ಲು ಹೇಳು. ಅಜಯ್. ಹೆಸರು? ನಾಗವಲಿ. ಅಂಜಲಿ. ಅಂಜಲಿ. ಲೋ ಅಜಯ್, ಯಾರೋ ಅಂಜಲಿ ಅಂತೆ ನೋಡೋ. ಇವಳಾಗ ಬರಕ್ ಹೋದ್ಲು. ಹಾಯ್ ಬಾಸ್. ಹೇಯ್, ಅಷ್ಟ್ ಹೇಳಿದ್ಮೇಲೆ ಮತ್ತೆ ಯಾಕೆ ಬಂದೆ ನೀನು? ಅದು ನಾನು ನೋಡು, ನಿಂಗೆ ಫ್ರೀಡಮ್ ಕೊಟ್ಟಾಯ್ತು. ನಿನ್ ಪಾಡಿಗೆ ನೀನ್ ಹೋಗಿ ಕಾಲೇಜಲ್ಲಿ ಓದ್ಕೊಂತ ಹೇಳಿಲ್ವಾ? ಮತ್ತೆ ಬರಬೇಡ, ಹೊರಡು ಹೊರಡು. ಯಾಕೆ ಹೀಗ್ ಮಾತಾಡ್ತಾ ಇದ್ದಾರೆ? ನನ್ನನ್ನ ಯಾಕೆ ಬರ್ಬಾರ್ದು ಅಂತ ಹೇಳ್ತಾ ಇದ್ದಾರೆ? ಆ ಹುಡುಗಿ ಯಾರು? ಇಷ್ಟು ದಿವಸ ಇಲ್ದೇ ಇರೋಳು ಈಗ ದಿಢೀರ್ ಅಂತ ಎಲ್ಲಿಂದ ಬಂದ್ಲು? ಅಜಯ್ನ ಹೋಗೋ ಬಾರೋ ಅಂತ ಕರೆಯೋಷ್ಟು ಕ್ಲೋಸಾ? ಯಾಕಂಜು, ಈ ನಡುವೆ ಒಂಥರ ಇದೆಯಾ? ಏನಾಯ್ತೆ? ಮತ್ತೆ ಏನಾದ್ರೂ ಸ್ಲಮ್ಮನ್ ಜಬನ್ ಕಾಟ ಕೊಟ್ನಾ? ಇಲ್ಲ ಕಣೆ, ಹಾಗೇನೂ ಇಲ್ಲ. ಮತ್ತ್ಯಾಕೆ ಒಂಥರ ಇದೆಯಾ? ಅಂಜು, ಅಂಜು, ಏನಾಯ್ತು ಅಂಜು? ಯಾಕೆ ಅಳ್ತಾ ಇದೀಯಾ? ಏನಾಯ್ತು? ನೋಡಂಜು, ಹುಡುಗರಲ್ಲಿ 2 ಟೈಪ್ ಇರ್ತಾರೆ. ಒಂದು
ಲವ್ ಆಗಿದ ತಕ್ಷಣ ಹಿಂದೂ ಮುಂದೆ ಯೋಚನೆ ಮಾಡದೆ ಪ್ರಪೋಸ್ ಮಾಡ್ಬಿಡ್ತಾರೆ. ಇನ್ನೊಂದ್ ಟೈಪ್ ಹುಡುಗರು ಲವ್ ಆದ್ರೂ ಅದನ್ನ ಹೇಳ್ಕೊಳ್ದೆ ಹುಡುಗಿಯರೇ ಪ್ರಪೋಸ್ ಮಾಡ್ಲಿ ಅಂತ ವೆಯ್ಟ್ ಮಾಡ್ತಿರ್ತಾರೆ. ಅಂದ್ರೆ ಇಂಡೈರೆಕ್ಟ್ ಆಗಿ ಪ್ರಪೋಸ್ ಮಾಡ್ತಿರ್ತಾರೆ. ಲೈಕ್ ನೀನ್ ಅಜಯ್ ತರ. ಹೌದೇನೆ? ಹಾಗಾದ್ರೆ ಅವನು ನನ್ನ ಲವ್ ಮಾಡ್ತಾನಲ್ವಾ? ಮತ್ತೆ ಯಾಕ್ ಬಂದೆ? ಇನ್ಮೇಲೆ ಹೀಗೆಲ್ಲ ಬರ್ಬೇಡ ಅಂತ ಏನೇನೋ ಹೇಳ್ಬಿಟ್ಟ. ಏಯ್, ಎಲ್ಲಾ ಹುಡುಗರು ತಮ್ಮ ಫ್ರೆಂಡ್ಸ್ ಜೊತೆಲಿ ಇರ್ಬೇಕಾದ್ರೆ ಎಲ್ಲಿ ತಮ್ಮ ಲವ್ ವಿಷಯ ಲೀಕ್ ಆಗುತ್ತೋ ಅಂತ ಹಾಗೆ ಮಾಡೋದು. ನೀನ್ ಇದಕ್ಕೆಲ್ಲ ತಲೆ ಕೆಡ್ಸ್ಕೋಬೇಡ. ಮೊದ್ಲು ನಿನ್ ಲವ್ ವಿಷಯನ ಅವನ ಹತ್ರ ಹೇಳ್ಬಿಡು. ಅಯ್ಯೋ ನಾನಾ? ನಾನಾ? ನೀನ್ ಯಾಕೆ ಹೀಗೆ ಎದುರ್ಕೋತೀಯಾ? ನೀನ್ ಪ್ರಪೋಸ್ ಮಾಡ್ಲಿ ಅಂತ ಅವನು ಪ್ರಪೋಸ್ ಮಾಡ್ಲಿ ಅಂತ ನೀನು. ನೀವಿಬ್ರು ಹೀಗೆ ಕೂತಿದ್ರೆ ಸಚಿನ್ ತರ ಧೋನಿನು ರಿಟೈರ್ಡ್ ಆಗ್ಬಿಡ್ತಾನೆ. ನಡಿ ಬೇಗ ಹೇಳುವಂತ ನೀನ್ ಲವ್ ಮ್ಯಾಟ್ರನ್ನ. ಆಹಾ, ಅಂಜಲಿ ಬಂದ್ಲು. ಎಷ್ಟು ದಿವಸ ಆಗಿತ್ತು ಇವಳು ಫೇಸ್ ನೋಡಿ. ಏಯ್, ಬರ್ಬೇಡ ಅಂತ ಹೇಳಿಲ್ಲ ನಿನಗೆ? ಜೊತೆಗೆ ಬಾಲನ್ ಬೇರೆ ಕಟ್ಕೊಂಡ್ ಬಂದಿದ್ಯಾ. ಒಂದ್ಸಲ ಹೇಳಿದ್ರೆ ಅರ್ಥ ಮಾಡ್ಕೋಬೇಕು. ಅದು ಅಂಜಲಿ ನಿಮ್ ಜೊತೆ ಮಾತಾಡ್ಬೇಕು ಅಂದ್ಲು. ನನ್ನ ಹತ್ರ ಮಾತಾಡೋಂಥದ್ದು ಏನೂ ಇಲ್ಲ, ನೀನು ಅವಳ ಪರವಾಗಿ ಮಾತಾಡೋಂಥದ್ದು ಏನೂ ಇಲ್ಲ. ಅವಳ ID ಕಾರ್ಡ್ ಕೊಟ್ಟಾಯ್ತು, ಅಗ್ರಿಮೆಂಟು ಹರಿದಾಕಿದ್ದೀನಿ, ಜೊತೆಗೆ ಓಡಾಡಿದ್ದು ಕಾಸು ಕೊಟ್ಟಿದ್ದೀನಿ. ಈ ಥರ ಓದೋದು ಬಿಟ್ಟು ಕಾಲೇಜಿಗೆ ಬಂಕ್ ಹಾಕಿ ನನ್ನ ಹಿಂದೆ ಬರೋದಾಗ್ಲಿ, ನನ್ನ ಬಗ್ಗೆ ಮಾತಾಡೋಂಥ ಟಾಪಿಕ್ಕು ಏನಿಲ್ಲ. ಇದೇ ಲಾಸ್ಟ್ ಹೇಳ್ತಾ ಇದ್ದೀನಿ. ಇನ್ನೊಂದ್ಸಲ ಇಲ್ಲಿ ಕಾಣಿಸ್ಕೊಂಡ್ರೆ ಚೆನ್ನಾಗಿರಲ್ಲ. ಬೀದಿ ಸುತ್ತದ್ ಬಿಟ್ಬಿಟ್ಟು ಮನೆಗೆ ಹೋಗಿ ನೆಟ್ಟು ಓದ್ಕೊಳ್ಳಿ. ಸಮಾಧಾನ ಮಾಡ್ಕೊ. ಅಜಯ್, ಯಾಕೋ ಪಾಪ ಅವಳು ನಂಗೆ ಬೈದೆ ನೀನು? ಏನೋ ಪರಿಚಯ ಅಂತ ಮಾತಾಡ್ಸಕ್ ಬಂದಿರ್ಬೋದಪ್ಪ. ಅದೇ ಹಾ, ಪಾಪ ತುಂಬಾ ಹರ್ಟ್ ಆಗ್ಬಿಟ್ಲು ಅನ್ಸುತ್ತೆ. ಹರ್ಟ್ ಆಗ್ಲಿ ಬಿಡೋ, ಅಟ್ಲೀಸ್ಟ್ ಅದರಿಂದ ಆದ್ರೂ ನನ್ನ ಹಿಂದೆ ಬರೋದ್ ಬಿಡ್ತಾಳೆ. ಯಾಕೆ ಅವಳಿಗೆ ಯಾಕೆ ಹರ್ಟ್ ಆಗ್ಬೇಕು? ನೋಡು, ನಾನ್ ಡಿಸ್ಟರ್ಬ್ ಆದಂಗೆ ಅವಳು ಡಿಸ್ಟರ್ಬ್ ಆದ್ರೆ ಅದನ್ನೇ ಲವ್ ಅಂತ ತಿಳ್ಕೊಂಡ್ಬಿಡ್ತಾಳೆ. ಹಾಗಾಗಬಾರ್ದಂತಾನೆ. ಅಜಯ್, ಡಿಸ್ಟರ್ಬ್ ಆಗಿರೋದು ಅವಳಲ್ಲ, ನಿನ್ ಮನ್ಸು. ಓಹೋ, ಅದಕ್ಕೆ ನಾ ಸಾಹೇಬ್ರು ಹಿಂಗಾಡ್ತಾ ಇರೋದು. ಸರಿನಪ್ಪ, ಇವಾಗ ಅವಳು ನಿನ್ನ ಹತ್ರಕ್ ಬಂದು ಐ ಲವ್ ಯು ಅಂತಂದು ಅಂತ ಇಟ್ಕೋ. ಅರೆ, ಸುಮ್ನೆ ಹಂಗ ಅನ್ಲೋ ಇಟ್ಕೋ. ಅವಾಗ ಏನ್ ಮಾಡ್ತೀಯಾ? ನನ್ನ ಲೈಫಲ್ಲಿ ಸ್ವಾತಿಗಲ್ದೆ ಬೇರೆ ಯಾರಿಗೂ ಜಾಗ ಇಲ್ಲ. ಅದು ನಿಮಗೂ ಚೆನ್ನಾಗಿ ಗೊತ್ತಿದೆ. ನನ್ನ ಕೊನೆ ಉಸಿರಿರೋವರೆಗೂ ನಾನು ಸ್ವಾತಿನ ಮರೆಯೋಕ್ಕಾಗಲ್ಲ. ಆ್ಯಂಡ್ ದಯವಿಟ್ಟು ನೀವು ಮರೆಸೋ ಪ್ರಯತ್ನ ಮಾಡಬೇಡಿ. ಇವತ್ತು ಇವಳು, ನಾಳೆ ಇನ್ನೊಬ್ಳು, ನಾಡಿದ್ದು ಮತ್ತೊಬ್ಳು ಅನ್ನೋ ಜಯಮಾನ ನನ್ನಲ್ಲ. ನನ್ನ ಬಗ್ಗೆ ಎಲ್ಲ ಗೊತ್ತಿದ್ದು ಮತ್ತೆ ಇಂಥ ಮಾತಾಡಬೇಡಿ. ಹಾಗಲ್ವ ಅಜಯ್? ಕೆಲ್ಸಕ್ಕೆ ಬರದೇ ಇರೋ ವಿಷಯ ಮಾತಾಡೋದಾದ್ರೆ ದಯವಿಟ್ಟು ತಾವೆಲ್ಲ ಹೇಳ್ಕೊಬೋದು ಕೇಳಿದೆ. ಏ, ಲವ್ ಫೇಲರ್ ಆದಾಗ ಎಣ್ಣೆ ಹೊಡಿಬೇಕಂಡ್ರೆ. ಹೌದೇನೆ? ಅಷ್ಟೊಂದು ರೂಢಾಗಿ ಮಾತಾಡಿದ್ ನೀನೆ ಅವನು. ಬಿಟಾಕೆ. ಅಜಯ್ ಇಲ್ಲ ಅಂದ್ರೆ ವಿಜಯ್, ವಿಜಯ್ ಸಿಕ್ಲಿಲ್ಲ ಅಂದ್ರೆ ಸಂಜಯ್. ಹುಡುಗರ್ಗೇನ್ ಬರಾನಾ? ಡಿಮ್ಯಾಂಡ್ ಇರೋದು ಹುಡುಗಿರ್ಗೆ. ಸರ್ವೆ ಪ್ರಕಾರ 3 ಜನ ಹುಡುಗರಿಗೆ ಒಬ್ಳೆ ಹುಡುಗಿ ಅಂತೆ. ನೋಡೆ, ಕಳೆಗೆ ಸಿದ್ಧ ಒಳಗೆ ಬೈದ ಅನ್ನೋ ಹಾಗಿರೋ ಕ್ಯಾರೆಕ್ಟರ್ ಹುಡುಗರ್ದು. ಅವರು ಗೆಲ್ಬೇಕು, ಆದ್ರೆ ಅವ್ರೇನು ಕಳ್ಕೋಬಾರ್ದು. ಸಿಕ್ಕಾಪಟ್ಟೆ ಈಗೋ ಇರೋಂತ ಇಡಿಯಟ್ಸ್. ಹುಡುಗಿರಂದ್ರೆ ಕಾಂಡೋಮ್ ತರ ಯೂಸಿಂಗ್ ಥ್ರೋ ಪಾಲಿಸಿನ ಫಾಲೋ ಮಾಡ್ತಾರೆ. ಅದೇ ನನ್ ನೋಡು, ಯಾವನಾದ್ರೂ ಹಲ್ ಕಿಸ್ಕೊಂಡ್ ನನ್ ಹಿಂದೆ ಬಂದ್ರೆ ಅವನ ಹಿಂದೆ ಹೋಗ್ತಾ ಇರ್ತೀನಿ. ಅವನು ಚೆನ್ನಾಗಿ ಟ್ಯಾಕ್ಸ್ ಹಾಕಿ ಅವನ ಹತ್ರ ಇರೋ ಬರೋದನ್ನೆಲ್ಲ ಚೌರ ಮಾಡಿ ಕಳಿಸ್ತೀನಿ. ನೋಡೆ, ಈ ಲೈಫ್ ಅಲ್ಲಿ ಲವ್ ಗಿವ್ ಅನ್ನೋದಕ್ಕೆಲ್ಲ ಟೈಮ್ ವೇಸ್ಟ್ ಮಾಡಬಾರ್ದು. ಅದೆಲ್ಲ ವೇಸ್ಟು. ಯಾವನ್ ಬರ್ತಾನ ಅವನ್ ಜೊತೆ ಲೈಫ್ ನ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ಪಿಕಪ್ ಡ್ರಾಪ್, ಶಾಪಿಂಗು, ಪಿಕ್ಚರು, ಬರೀ ಖರ್ಚಿಗೋಸ್ಕರ ಮಾತ್ರ ಅವ್ರನ್ನ ಇಟ್ಕೋಬೇಕು. ಆದ್ರೂ ನೀವ್ ಏನೇ ಹೇಳಿ ಅಜಯ್ ಮಾತ್ರ ಒಳ್ಳೆಯವರು. ಏಯ್, ಇನ್ನು ಇವಳಿಗೆ ಕಿಕ್ ಹತ್ತಿಲ್ಲ ಅನ್ಸುತ್ತೆ. ಇನ್ನೊಂದ್ ಪೆಗ್ ಹೊಡಸ್ರೆ. ಸಾಕು ಬಿಡೆ. ಲವ್ ಫೇಲ್ಯೂರ್ ಅದ ಕುಡಿಬೇಕಣೆ. ವಾಂತಿ ಬರುತ್ತೆ. ಏನಾಗಲ್ಲ, ಕುಡಿಯೇ. ಉಪ್ಪಿನಕಾಯಿ ತಿನ್ನ, ಸರಿ ಹೋಗುತ್ತೆ. ನೋಡೆ, ಹುಡುಗರು ವಾಂತಿ ಮಾಡ್ಕೊಳ್ಳೋದು ಲಿಮಿಟ್ ಮೀರಿ ಎಣ್ಣೆ ಹೊಡೆದಾಗ.
ಹುಡುಗಿರ್ ವಾಂತಿ ಮಾಡ್ಕೊಳ್ಳೋದು ಹುಡುಗರ ಜೊತೆ ಲಿಮಿಟ್ ಮೀರ್ದಾಗ ರಪ್ಪಕ್ಕಂತ ಎತ್ತೆ ಕುಡ್ಸ ಕುಡಿಯೇ ಕುಡಿಯೇ ನೀನ್ ನೋವೆಲ್ಲ ಮರ್ತೋಗುತ್ತೆ ಕುಡಿಯೇ. ಏಯ್ ನನ್ನ ಅಜಯ್ ತುಂಬಾ ಒಳ್ಳೆಯವನು. ಅವ್ನ್ ಯಾವತ್ತೂ ಬದಲಾಗಲ್ಲ. ಅವನಷ್ಟು ಒಳ್ಳೆಯವನ ನಾನೆಲ್ಲೂ ನೋಡೇ ಇಲ್ಲ. ಯಾರು ಏನೇ ಹೇಳಿದ್ರು ಈ ಅಂಜಲಿ ಲವ್ ಮಾಡೋದು ಅಜಯ್ನೇ. ಅವಳನ್ ಮಾತ್ರ ಬಿಡಲ್ಲ. ಯಾರೇ ಅವಳು? ನನ್ನನ್ನ ಯಾರು ಅಂತಾಳೆ. ಯಾರೇ? ಅದೇ ಆ ಅಜಯ್ ಜೊತೆ ಇದ್ದಾಳಲ್ಲ, ಅವಳು ಬಂದ್ಮೇಲೆನೆ ಅಜಯ್ ನನ್ನ ಅವಾಯ್ಡ್ ಮಾಡ್ತಾ ಇರೋದು. ನನ್ನ ಅಜಯ್ ಚೇಂಜ್ ಆಗಕ್ಕೆ ಅವಳೇ ಕಾರಣ. ಅವಳನ್ನ ಮಾತ್ರ ಬಿಡಲ್ಲ. ಬಿಡೆ, ಟೆನ್ಷನ್ ಮಾಡ್ಕೋಬೇಡ. ಲೇ ಅಂಜು, ಅಜಯ್ ಅವಳಿಗೆ ಫಿದಾ ಆಗ್ಬಿಟ್ಟಿದ್ದಾನ ಕಣೆ. ಇನ್ಮೇಲೆ ನಿನ್ನನ್ ಯಾಕೆ ನೋಡ್ತಾನೆ? ಬಿಟ್ಬಿಡೆ. ಇಲ್ಲ, ನನ್ನ ಅಜಯ್ ಒಳ್ಳೆಯವನು. ಅವ್ನು ನನ್ನೇ ಲವ್ ಮಾಡ್ತಾನೆ. ಆದ್ರೆ ಆ ಮಾಟಗಾತಿ ಇದೆಲ್ಲ ಮಾಡ್ತಾ ಇರೋದು. ಅವಳನ್ನ ಮಾತ್ರ ಬಿಡಲ್ಲ. ಆಹಾ, ಅಜಯ್ ಬಗ್ಗೆ ಒಂದ್ ಮಾತಾಡಿದ್ರು ಅವನನ್ನ ಬಿಟ್ಕೊಡಲ್ಲ ನೀನು. ಅಜಯ್, ಐ ಲವ್ ಯು. ನಾನು ಇನ್ನ ಲವ್ ಮಾಡೇ ಮಾಡ್ತೀನಿ. ಅವಳನ್ನ ಈಗ್ಲೇ ಹೋಗಿ ಹೊಡಿತೀನಿ. ಓದ್ಕೊಳೆ. ಲೇ